ಸೊ ಹಾಯ್ ಫ್ರೆಂಡ್ಸ್, ಬನ್ನಿ ನೋಡೋಣ. ಸೊ ಮಂಡ್ಯದ ಯಾವ ರೀತಿ ನಾವು ಮಾರ್ಕೆಟ್ ಅನ್ನ ಟ್ರೇಡ್ ಮಾಡ್ಕೊಳ್ಳೋಣ. ಸೊ ಫಸ್ಟ್ ಏನಪ್ಪ ನಿಫ್ಟಿ ಬ್ಯಾಂಕ್ ನಿಫ್ಟಿ ನೋಡ್ಕೊಳ್ಳೋಣ, ಆಮೇಲೆ ನಿಫ್ಟಿ, ಆಮೇಲೆ ಸೆನ್ಸೆಕ್ಸ್, ಈ ರೀತಿ ಮೂರು ನಾವು ಇಂಡಸ್ಟ್ರೀಸ್ ನೋಡ್ಕೊಳ್ಳೋಣ. ಫಸ್ಟ್ ಏನ್ ಮಾಡೋಣಪ್ಪ ಅಂದ್ರೆ ವೀಕ್ಲಿ ಅನಾಲಿಸಿಸ್ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡೋಣ. ಸೊ ವೀಕ್ಲಿ ಅನಾಲಿಸಿಸ್ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ರೆ ಮಾರ್ಕೆಟ್ ನೋಡ್ರಿ ಕಂಟಿನ್ಯೂಸ್ ಏನಾಗಿತ್ತಪ್ಪ ಅಂದ್ರೆ ಇಲ್ಲಿ ಮಾರ್ಕೆಟ್ ಒಂದು ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ನೋಡ್ಕೊಂಡು ಮಾರ್ಕೆಟ್ ಕಂಟಿನ್ಯೂಸ್ ಮಾರ್ಕೆಟ್ ಕೆಳಗಡೆ ಬಂದಿತ್ತು. ಆಮೇಲೆ ಮಾರ್ಕೆಟ್ ಕೆಳಗಡೆ ಬಂದ ತಕ್ಷಣ ಮಾರ್ಕೆಟ್ ಏನಿದಪ್ಪ ಇಲ್ಲಿ ಸ್ವಲ್ಪ ಡಬಲ್ ಪ್ಯಾಟರ್ನ್ ಮಾಡ್ಕೊಂಡು ಮಾರ್ಕೆಟ್ ಮೇಲ್ಗಡೆ ಹೋಗಕ್ ಪ್ರಯತ್ನ ಮಾಡಿದ್ರು ಕೂಡ ಇಲ್ಲಿ ಏನಾಗಿತ್ತಪ್ಪ ಅಂದ್ರೆ 50,600 ಏನಾಗಿತ್ತಪ್ಪ ಅಂದ್ರೆ ಮಾರ್ಕೆಟ್ ಕಂಟ್ರೋಲ್ಸ್ ಆಗಿ ಮಾರ್ಕೆಟ್ ಏನಿತ್ತಪ್ಪ ಮತ್ತೆ ಇಲ್ಲಿ ರಿವರ್ಸ್ ಬಂದಿತ್ತು. ಓಕೆ, ವೀಕ್ದಲ್ಲಿ ಏನಪ್ಪ ಅಂದ್ರೆ ಈ ಏನ್ ಕ್ಯಾಂಡಲ್ ಇದೆಯಲ್ಲ, ಈ ಕ್ಯಾಂಡಲ್ ಅನ್ನ ಫಾಲೋ ಯಾವ್ದಾದ್ರು ಒಂದು ಗ್ರೀನ್ ಕ್ಯಾಂಡಲ್ ಮಾಡಬೇಕಾಗಿತ್ತು. ಬಟ್ ಇಲ್ಲಿ ಏನಾಗಿತ್ತಪ್ಪ ಅಂದ್ರೆ ಗ್ರೀನ್ ಕ್ಯಾಂಡಲ್ ಫಾಲೋ ಥ್ರೂ ಮಾಡಿಲ್ಲ. ಅದಕ್ಕೆ ಏನಾಗಿತ್ತಪ್ಪ ಅಂದ್ರೆ ಮಾರ್ಕೆಟ್ ರಿವರ್ಸ್ ಆಗಿರೋದ್ರಿಂದ ಮಾರ್ಕೆಟ್ ಅಲ್ಲಿ ಏನಾಗಪ್ಪ ಆಗ್ಬೋದಪ್ಪ ಅಂದ್ರೆ ನೆಕ್ಸ್ಟ್ ವೀಕ್ದಲ್ಲಿ ಇನ್ನೊಂದು ಸ್ವಲ್ಪ ಜಾಸ್ತಿ ಏನಾಗ್ಬೋದಪ್ಪ ಅಂದ್ರೆ ಇಲ್ಲಿ ಮಾರ್ಕೆಟ್ ಫಾಲ್ ಆಗ್ತಕ್ಕಂಥ ಚಾನ್ಸಸ್ ಇಲ್ಲಿ ತುಂಬಾನೇ ಇರ್ತವೆ. ಅಥವಾ ಇಲ್ಲಿ ಏನಾದ್ರು ಒಂದು ಗ್ರೀನ್ ಕ್ಯಾಂಡಲ್ ಇಲ್ಲೊಂದು ಗ್ರೀನ್ ಕ್ಯಾಂಡಲ್ ಆಗಬೇಕು, ಅವಾಗ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ಅದ್ರದ್ದು ನೆಕ್ಸ್ಟ್ ವೀಕ್ ಏನಾಗ್ಬೋದಪ್ಪ ಅಂದ್ರೆ ಮಾರ್ಚ್ ಫಸ್ಟ್ ವೀಕ್ ಅವಾಗ ಮಾರ್ಕೆಟ್ ಮೇಲ್ಗಡೆ ಹೋಗ್ತಕ್ಕಂಥ ಚಾನ್ಸಸ್ ಇದೆ. ಇಲ್ಲಪ್ಪ ಅಂದ್ರೆ ನೆಕ್ಸ್ಟ್ ವೀಕ್ ಅಲ್ಲಿ ಏನಾದ್ರು ಈ ಒಂದು ಕ್ಯಾಂಡಲ್ ಲೋ ಏನಾದ್ರು ಬ್ರೇಕ್ ಮಾಡ್ಕೊಂಡಿರ್ತಪ್ಪ ಅಂದ್ರೆ ಸ್ವಲ್ಪ ಜೂಮ್ ಮಾಡ್ತೀನಿ, ಅದು ಕ್ಲಿಯರ್ ಆಗ್ತದೆ. ಒಂದ್ ವೇಳೆ ಏನಾದ್ರು ಈ ಒಂದು ವೀಕ್ಲಿ ಕ್ಯಾಂಡಲ್ ಮಾರ್ಕೆಟ್ ಏನಾದ್ರು ಲೋ ನೆಕ್ಸ್ಟ್ ವೀಕ್ ಅಲ್ಲಿ ಬ್ರೇಕ್ ಮಾಡ್ತಪ್ಪ ಅಂದ್ರೆ ಮಾರ್ಕೆಟ್ ನಮಗೆ ಎಲ್ಲಿ ತನಕ ಹೋಗೋದಪ್ಪ ಈ ಒಂದು ಏನಾದ್ರು ಕೂಡ 48,000 ಕೂಡ ಮೇನ್ ಏನ್ ಸಪೋರ್ಟ್ ಇದೆ, ಈ ಸಪೋರ್ಟ್ ಕೂಡ ಮಾರ್ಕೆಟ್ ಹೋಗ್ತಕ್ಕಂಥ ಚಾನ್ಸಸ್ ಇದೆ. ಒಂದ್ ವೇಳೆ ಏನಾದ್ರು ಈ ಒಂದು ಸಪೋರ್ಟ್ ಏನಾದ್ರು ಬ್ರೇಕ್ ಮಾಡ್ತಪ್ಪ ಅಂದ್ರೆ ಓಕೆ 48,000 ಇರ್ತಕ್ಕಂಥ ಸಪೋರ್ಟ್ ಅನ್ನ ಏನಾದ್ರು ಮಾರ್ಕೆಟ್ ಬ್ರೇಕ್ ಮಾಡ್ತಪ್ಪ ಅಂದ್ರೆ 47,000 ಹೋಗ್ತಕ್ಕಂಥ ಚಾನ್ಸಸ್ ತುಂಬಾನೇ ಈಸಿ ಮತ್ತು ತುಂಬಾನೇ ಫಾಸ್ಟ್ ಬರುತ್ತೆ. ಯಾಕಪ್ಪ ಅಂದ್ರೆ ಇಲ್ಲಿ ಕಂಟಿನ್ಯೂಸ್ ಆಗಿ ಏನಾಗಿದಪ್ಪ ಅಂದ್ರೆ 3 ವಾರ ಏನಂತಪ್ಪ ಸಪೋರ್ಟ್ ತಗೊಂಡಿತ್ತು. ಈ 3 ವಾರ ಸಪೋರ್ಟ್ ತಗೊಂಡಿದ್ರಿಂದ ಈ 3 ವಾರ ಸಪೋರ್ಟ್ ಏನೋ ಬ್ರೇಕ್ ಮಾಡ್ತಪ್ಪ ತುಂಬಾನೇ ಏನಾಗಿದಪ್ಪ ಅಂದ್ರೆ ಎಸ್ ಎಲ್ ಹಿಟ್ ಆಗ್ತವೆ. ಓಕೆ, ಇಲ್ಲಿ ತುಂಬಾನೇ ಎಸ್ ಎಲ್ ಹಿಟ್ ಆಗಿರೋದ್ರಿಂದ ಮಾರ್ಕೆಟ್ ಏನಪ್ಪ ಅಂದ್ರೆ 48,000 ಬ್ರೇಕ್ ಮಾಡ್ತಪ್ಪ ಅಂದ್ರೆ 47,000 ಡೈರೆಕ್ಟ್ ಭಾಳ ತುಂಬಾ ಸ್ಲೋ ಬರುತ್ತೆ. 48,000 ಏನಾದ್ರು ಬ್ರೇಕ್ ಮಾಡ್ಕೊಂಡಿತ್ತಪ್ಪ ಅಂದ್ರೆ ಡೈರೆಕ್ಟ್ ಎಲ್ಲಿ ಬರ್ತಪ್ಪ ಮಾರ್ಕೆಟ್ 46,000 ಕೂಡ ಮಾರ್ಕೆಟ್ ಹೆವಿಯಾಗಿ ಫಾಲ್ ಆಗ್ತಕ್ಕಂಥ ಚಾನ್ಸಸ್ ತುಂಬಾನೇ ಇರುತ್ತೆ. ಓಕೆ, ಸೊ ಹೀಗಾಗಿ ಏನ್ ನೋಡ್ರಪ್ಪ ನೆಕ್ಸ್ಟ್ ವೀಕ್ ದಲ್ಲಿ ಸ್ವಲ್ಪ ನೋಡ್ಕೊಂಡು ಗಮನ ಕೊಟ್ಟು ನೋಡ್ರಿ. ಓಕೆ, ಸೊ ಈ ಒಂದು ಕ್ಯಾಂಡಲ್ ಬ್ರೇಕ್ ಮಾಡೋದು 49,000. ಓಕೆ, ಈ 49,000 ಏನಾದ್ರು ಕ್ಯಾಂಡಲ್ ಬ್ರೇಕ್ ಮಾಡ್ತಪ್ಪ ಅಂತಂದ್ರೆ ಓಕೆ ಎಲ್ಲಿವರೆಗೂ ನಾವು ಫಸ್ಟ್ ಟಾರ್ಗೆಟ್ ಇರಬೇಕಪ್ಪ ಅಂದ್ರೆ 42,000 ಟಾರ್ಗೆಟ್ ಇರಬೇಕು. 42,000 ಏನೋ ಟಾರ್ಗೆಟ್ ಬ್ರೇಕ್ ಮಾಡ್ತಪ್ಪ ಅಂದ್ರೆ 46,000. ಓಕೆ, ಈ ಎರಡು ಟಾರ್ಗೆಟ್ ಏನ್ ನೋಡಪ್ಪ ಅಂದ್ರೆ ಇಲ್ಲಿ ಸ್ವಲ್ಪ ಬ್ಯಾಂಕ್ ಪ್ರೋಗ್ರಾಮ್ ನೋಡ್ತಕ್ಕಂಥ ಚಾನ್ಸಸ್ ಇಲ್ಲಿ ತುಂಬಾನೇ ಇರುತ್ತೆ. ಓಕೆ, ಆಮೇಲೆ ಒಂದು ವೇಳೆ ಏನಾದ್ರು ಮಾರ್ಕೆಟ್ ಓಕೆ ಫಸ್ಟ್ ಇಲ್ಲೊಂದು ಏನಾದ್ರು ಗ್ರೀನ್ ಕ್ಯಾಂಡಲ್ ಮಾಡ್ತಪ್ಪ ಅಂದ್ರೆ ಅದರ ನೆಕ್ಸ್ಟ್ ವೀಕ್ ಏನಪ್ಪ ಮಾರ್ಕೆಟ್ ಮೇಲ್ಗಡೆ ಹೋಗ್ತಕ್ಕಂಥ ಚಾನ್ಸಸ್ ಇಲ್ಲಿ ತುಂಬಾನೇ ಇರುತ್ತೆ. ಓಕೆ, ಸೊ ಹೀಗಾಗಿ ಏನ್ ಮಾಡಿರಪ್ಪ ಅಂದ್ರೆ ಮಾರ್ಕೆಟ್ದಲ್ಲಿ ನೆಕ್ಸ್ಟ್ ವೀಕ್ದಲ್ಲಿ ಯಾವ ರೀತಿ ಟ್ರೇ ಮಾಡಬೇಕು ಅಂತಕ್ಕಂಥ ಸ್ವಲ್ಪ ನೋಡ್ಕೊಂಡು ಟ್ರೇ ಮಾಡಿ. ಓಕೆ, ಒಂದ್ ವೇಳೆ ಏನಾದ್ರು ಈ ಒಂದು ಕ್ಯಾಂಡಲ್ ಏನಾದ್ರು ಗ್ಯಾಪ್ ಡೌನ್ ಓಪನ್ ಆಯ್ತಪ್ಪ ಮಾರ್ಕೆಟ್. ಓಕೆ, ಗ್ಯಾಪ್ ಡೌನ್ ಈ ಕ್ಯಾಂಡಲ್ ಇದೆ, ಈ ಕ್ಯಾಂಡಲ್ ಈ ಸಪೋರ್ಟ್ ಇರ್ತಕ್ಕಂಥದ್ದು ರೆಸಿಸ್ಟೆನ್ಸ್ ಆಗಿ ಶೇರ್ ಮಾಡ್ಕೊಂಡು ಎಲ್ಲಿವರೆಗೂ ಇದು ಬ್ರೇಕ್ ಮಾಡ್ಕೊಂಡು ಇದೇ ಬ್ರೇಕ್ ಮಾಡಂಗಿಲ್ಲ 50,000. ಓಕೆ, 50,600 ಎಲ್ಲಿವರೆಗೂ ಮಾರ್ಕೆಟ್ ಬ್ರೇಕ್ ಮಾಡಿಲ್ಲ ಅಲ್ಲಿವರೆಗೂ ಮಾರ್ಕೆಟ್ ಏನಾಗಿಲ್ಲಪ್ಪ ಅಂದ್ರೆ ಮೇಲ್ಗಡೆ ಹೋಗಿಲ್ಲ. ಅಲ್ಲಿವರೆಗೂ ಏನಾಗಪ್ಪ ಮಾರ್ಕೆಟ್ ಕಂಟ್ರೋಲ್ಸ್ ಆಗಿ ಇಲ್ಲಿ ಸಸ್ಟೈನ್ ಆಗ್ತದ, ಕನ್ಸಲ್ಟೇಷನ್ ಆಗೋದು. ಯಾಕಪ್ಪ ಇಲ್ಲಿ ಕಂಟ್ರೋಲ್ಸ್ ನೋಡ್ರಿ, ಇಲ್ಲಿ ಒಂದು ಹೈಯರ್ ಲೋ ಇದೆ, ಇಲ್ಲಿ ಒಂದು ಹೈಯರ್ ಲೋ ಇದೆ, ಇಲ್ಲಿ ಒಂದು ಹೈಯರ್ ಲೋ. ಓಕೆ, ಸೊ ಇಲ್ಲಿ ಕಂಟ್ರೋಲ್ಸ್ ಆಗಿ ಹೈಯರ್ ಲೋ ಮಾಡ್ತಾ ಇರೋದ್ರಿಂದ ಹೈಯರ್ ಲೋದಲ್ಲಿ ಏನಾಗಿದೆಪ್ಪ ಅಂದ್ರೆ ರೆಡ್ ಕ್ಯಾಂಡಲ್ ಆಗಿದೆ. ಓಕೆ, ರೆಡ್ ಕ್ಯಾಂಡಲ್ ಆಗಿರೋದ್ರಿಂದ ಇಲ್ಲಿ ಮತ್ತೊಂದು ಏನಾದ್ರು ರೆಡ್ ಕ್ಯಾಂಡಲ್ ಓಪನ್ ಆಯ್ತಪ್ಪ, ಈ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯ್ತಪ್ಪ ಅಥವಾ ಜಸ್ಟ್ ಫ್ಲಾಟ್ ಆಗಿ ಓಪನ್ ಆದ್ರೂ ಕೂಡ ಈ ಒಂದು ಟ್ರೆಂಡ್ ಲೈನ್ ಏನಾದ್ರು ರೆಸಿಸ್ಟೆನ್ಸ್ ತಗೋತಪ್ಪ ಅಂದ್ರೆ ಮಾರ್ಕೆಟ್ ಸ್ಪೀಡ್ ಆಗಿ ಫಾಲ್ ಆಗ್ತಕ್ಕಂಥ ಚಾನ್ಸಸ್ ಇಲ್ಲಿ ನಾವು ಏನ್ ಮಾಡ್ಬೋದಪ್ಪ ಅಂದ್ರೆ ಬ್ಯಾಂಕ್ ನಿಫ್ಟಿ ಒಳಗೆ ನೋಡ್ತಕ್ಕಂಥ ಚಾನ್ಸಸ್ ಇದು ತುಂಬಾ ಇರುತ್ತೆ. ಓಕೆ, ಸೊ ಅದೇ ರೀತಿಯಾಗಿ ನಾವು ನಿಫ್ಟಿ ಒಳಗೆ ಸ್ವಲ್ಪ ನೋಡ್ಕೊಂಡ್ಬಂದ್ರೆ ನಿಫ್ಟಿ ನೋಡ್ರಿ ಸ್ವಲ್ಪ ನಿಧಾನವಾಗಿ ಫಸ್ಟಿಗೆ ಕೆಳಗಡೆ ಬಂದಿದೆ, ಮೇಲ್ಗಡೆ ಹೋಗಿದೆ, ಕೆಳಗಡೆ ಬಂದಿದೆ, ಮೇಲ್ಗಡೆ ಹೋಗಿದೆ, ಮತ್ತೆ ಕೆಳಗಡೆ ಬಂದು ಮತ್ತೆ ಮೇಲ್ಗಡೆ, ಹೌದಾ? ಸೊ ಇಲ್ಲಿ ಏನು ಇದು ತೋರಿಸುತ್ತಪ್ಪ ಮತ್ತೆ ಕೆಳಗಡೆ ಬಂದಿದೆ, ಹೌದಾ? ಇಲ್ಲಿ ನೋಡ್ರಿ ಇದು ಲೋವರ್ ಲೋ ಇದೆ, ಇದು ಲೋವರ್ ಲೋ, ಆಮೇಲೆ ಇದು ಲೋವರ್ ಲೋ, ಆಮೇಲೆ ಇದೇನಪ್ಪ ಹೈಯರ್ ಲೋ, ಹೈಯರ್ ಲೋ, ಹೈಯರ್ ಲೋ, ಹೈಯರ್ ಲೋ. ಓಕೆ, ಸೊ ಇಲ್ಲಿ ಕಂಟಿನ್ಯೂಸ್ ಏನಾಗ್ತದಪ್ಪ ಅಂದ್ರೆ ಡೌನ್ ಟ್ರೆಂಡ್ ಒಂದು ಪ್ಯಾಟರ್ನ್ ರೆಡಿ ಆಗ್ತಾ ಇರೋದ್ರಿಂದ ಡೌನ್ ಟ್ರೆಂಡ್ ಪ್ಯಾಟರ್ನ್ ದಲ್ಲಿ ಎಲ್ಲಿ ಆಗ್ತಪ್ಪ ಅಂದ್ರೆ ರೆಡ್ ಕ್ಯಾಂಡಲ್ ಎಲ್ಲಿ ಆಗ್ಲಾತಪ್ಪ ಅಂದ್ರೆ ಹೈಯರ್ ಲೋ ರೆಡ್ ಕ್ಯಾಂಡಲ್ ಆಗ್ತದೆ, ಹೌದಾ? ಸೊ ರೆಡ್ ಕ್ಯಾಂಡಲ್ ಹೈಯರ್ ಲೋ ಆಗ್ತಾ ಇರೋದ್ರಿಂದ ಇದು ಫಸ್ಟ್ ಹೈಯರ್ ಲೋ, ಇದು ಸೆಕೆಂಡ್ ಹೈಯರ್ ಲೋ, ಇದು ಥರ್ಡ್ ಹೈಯರ್ ಲೋ, ಇದು ಫೋರ್ತ್ ಹೈಯರ್ ಲೋ. ಆಕ್ಚುಲಿ ಇಲ್ಲೇ ಬ್ರೇಕ್ ಮಾಡ್ಬೇಕಾದ್ರೆ ಮಾರ್ಕೆಟ್ ತುಂಬಾನೇ ಹೆವಿ ಫಾಲ್ ಆಗ್ಬೇಕಾಗಿತ್ತು, ಇಲ್ಲಿ ಫಾಲ್ ಆಗ್ಲಿಲ್ಲ. ಸೊ ಇಲ್ಲಿ ಥರ್ಡ್ ಇದು ಫೋರ್ತ್ ಹೈಯರ್ ಲೋ ಮಾಡಿರೋದ್ರಿಂದ ಮಾರ್ಕೆಟ್ ಈ ಒಂದು ಏನಾದ್ರು ಲೆವೆಲ್ ಬ್ರೇಕ್ ಮಾಡ್ತಪ್ಪ ಅಂದ್ರೆ ಓಕೆ ಈ ಒಂದು ಲೆವೆಲ್ ಯಾವಪ್ಪ ಅಂತಂದ್ರೆ 23,000, 23,000, 22,900 ಈ ಒಂದು ಏನಾದ್ರು ಲೆವೆಲ್ ಬ್ರೇಕ್ ಮಾಡ್ತಪ್ಪ ಅಂದ್ರೆ ಮಾರ್ಕೆಟ್ ಏನಾಗ್ತಪ್ಪ ಅಂದ್ರೆ ಫಸ್ಟ್ ಟಾರ್ಗೆಟ್ 22,500 ತನಕ ಹೋಗುತ್ತೆ. ಆಮೇಲೆ ಅದಾದ್ರೂ ಏನಾದ್ರು ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ 22,000 ಕೂಡ ಮಾರ್ಕೆಟ್ ತುಂಬಾ ನಮಗೆ
ಇಲ್ಲಿ ಹೆವಿ ಫಾಲ್ ಆಗ್ತಕ್ಕಂಥ ಚಾನ್ಸಸ್ ಇಲ್ಲಿ ತುಂಬಾನೇ ಕಾಣುತ್ತೆ. ಒಂದ್ ವೇಳೆ ಏನಾದ್ರು 22,000 ಕ್ರಾಸ್ ಮಾಡ್ತಪ್ಪ ಡೈರೆಕ್ಟ್ ಮಾರ್ಕೆಟ್ ಎಲ್ಲಿ ಹೋಗ್ತಪ್ಪ 21,000 ಡೈರೆಕ್ಟ್ 1,000 ಪಾಯಿಂಟ್ ಎಲ್ಲಿ ನಿಂದಿರದ ಏನಾಗಪ್ಪ ಮಾರ್ಕೆಟ್ ಹೆವಿಯಾಗಿ ಫಾಲ್ ಆಗ್ತಕ್ಕಂಥ ಚಾನ್ಸಸ್ ಇಲ್ಲಿ ತುಂಬಾ ಇರ್ತಕ್ಕಪ್ಪ ಅಂದ್ರೆ ಇಲ್ಲಿ ಕಂಟ್ರೀಸ್ ನೋಡ್ರಿ, ಇಲ್ಲೊಂದು ಹೈಯರ್ ಲೋ ಇದೆಯಾ, ಇಲ್ಲೊಂದು ಹೈಯರ್ ಲೋ ಇದೆಯಾ, ಇಲ್ಲೊಂದು ಹೈಯರ್ ಲೋ ಇದೆಯಾ, ಓಕೆ, ಆಮೇಲೆ ಇಲ್ಲೊಂದು ಹೈಯರ್ ಇದೆ. ಇಲ್ಲಿ ಕಂಟ್ರೀಸ್ ಏನಾಗ್ತದಪ್ಪ ಅಂದ್ರೆ ಮಾರ್ಕೆಟ್ ದಲ್ಲಿ ಹೈಯರ್ ಲೋ ಆಗ್ತದೆ, ಓಕೆ. ಸೊ ಇಲ್ಲಿ ಥರ್ಡ್ ಹೈಯರ್ ಲೋಕ್ಕೆ ಹೆವಿಯಾಗಿ ಫಾಲ್ ಆಗ್ಬೇಕು, ಇದು ಆಗಿಲ್ಲ. ಸಸ್ಟೈನ್ ಇದಪ್ಪ ಅಂದ್ರೆ ಇದು ಸ್ವಲ್ಪ ಬ್ರೇಕ್ ಆಗ್ಬೇಕು ನೋಡ್ರಿ, ಓಕೆ. ಕೆಲವೊಂದು ಟೈಮ್ದಾಗ ಏನಾಗುತ್ತಪ್ಪ ಅಂದ್ರೆ ಇದೇನಾದ್ರು ಮಾರ್ಕೆಟ್ ಫ್ಲಾಟ್ ಆಗಿ ಓಪನ್ ಆಗಿ ಕಿಸಿದ, ಓಕೆ, ಸ್ವಲ್ಪ ಮೇಲ್ಗಡೆ ಹೋಗಿ ಕಿಸಿದ ಇದನ್ನ ಏನಾದ್ರು ಗ್ರೀನ್ ಕ್ಯಾಂಡಿ ಇಲ್ಲೊಂದು ಏನಾದ್ರು ಆಯ್ತಪ್ಪ ಅಂದ್ರೆ ಅವಾಗ ಅದ್ರ ನೆಕ್ಸ್ಟ್ ವೀಕ್ ಏನಾಗ್ಬೋದಪ್ಪ ಅಂದ್ರೆ ಈ ಒಂದು ಟ್ರೆಂಡ್ ಲೈನ್ ಏನ್ ಬರ್ತದೆ, ಇಲ್ಲಿ ಒಂದು ಟ್ರೆಂಡ್ ಲೈನ್ ಬರತ್ತಲ್ಲ, ಈ ಟ್ರೆಂಡ್ ಲೈನ್ ಬ್ರೇಕ್ ಮಾಡ್ಕೊಂಡು ಮಾರ್ಕೆಟ್ ಈ ರೀತಿ ಮೇಲ್ಗಡೆ ಹೋಗ್ತಕ್ಕೋ ಚಾನ್ಸಸ್ ಇದೆ. ಒಂದ್ ವೇಳೆ ಏನಾದ್ರು ಇಲ್ಲಿ ಫ್ಲಾಟ್ ಆಗಿ ಓಪನ್ ಆಗಿ ಸ್ವಲ್ಪ ಮೇಲ್ಗಡೆ ಹೋಗಿ ಮತ್ತೆ ಈ ಒಂದು ಲೈನ್ ಏನಿದಿಲ್ಲ, ಈ ಒಂದು ಲೈನ್ 23,200, ಈ 23,200 ಏನಾದ್ರು ಮಾರ್ಕೆಟ್, ಓಕೆ, 23,200 ಮಾರ್ಕೆಟ್ ಏನಾದ್ರು ಫೇಲ್ ಮಾಡ್ತಪ್ಪ ಅಂದ್ರೆ ರೆಸಿಸ್ಟೆನ್ಸ್ ಮತ್ತೆ ಈ ಒಂದು 23,000 ಬ್ರೇಕ್ ಮಾಡ್ಕೊಂಡೈತಪ್ಪ ಅಂದ್ರೆ ಫಸ್ಟ್ ನಮ್ಮ ಟಾರ್ಗೆಟ್ ಎಷ್ಟಪ್ಪ ಅಂದ್ರೆ 22,500 ಇರುತ್ತೆ. ಆಮೇಲೆ ಅದ್ರ ಟಾರ್ಗೆಟ್ ಎಷ್ಟಪ್ಪ ಅಂತಂದ್ರೆ 22,000. ಈ ರೀತಿಯಾಗಿರ್ತಕ್ಕಂಥ ನಮಗೆ ಮಾರ್ಕೆಟ್ ಟಾರ್ಗೆಟ್ ನೋಡ್ತಕ್ಕಂಥ ಚಾನ್ಸಸ್ ತುಂಬಾನೇ ಇದೆ. ಒಂದ್ ವೇಳೆ ಏನಾದ್ರು 22,000 ಏನಾದ್ರು ಮಾರ್ಕೆಟ್ ಬ್ರೇಕ್ ಮಾಡ್ತಪ್ಪ ಡೈರೆಕ್ಟ್ ಆಗಿ 21,000 ಕೂಡ ಮಾರ್ಕೆಟ್ ಫಾಲ್ ಆಗ್ತಕ್ಕಂಥ ಚಾನ್ಸಸ್ ಇಲ್ಲಿ ನಮಗೆ ತುಂಬಾನೇ ಇರುತ್ತೆ, ಓಕೆ. ಸೊ ಹೀಗಾಗಿ ಏನ್ ಮಾಡ್ರಪ್ಪ ಅಂದ್ರೆ ನೆಕ್ಸ್ಟ್ ವಿಡಿಯೋಲಿ ಸ್ವಲ್ಪ ನೋಡ್ಕೊಂಡು ಟ್ರೈ ಮಾಡೋದು ತುಂಬಾನೇ ಒಳ್ಳೆಯದಂತ ನಮಗೆ ಹೇಳ್ತಾ ಇದ್ದೀವಿ. ಅದೇ ರೀತಿಯಾಗಿ ನಾವು ಒಂದು ಸ್ವಲ್ಪ ಸೆನ್ಸೆಕ್ಸ್ ನೋಡ್ಕೊಂಡ್ರೆ ಸೆನ್ಸೆಕ್ಸ್ ಅಲ್ಲಿ ಕೂಡ ನೋಡ್ರೆ ಸೇಮ್ ಪ್ಯಾಟರ್ನ್ ನಡೆಯುತ್ತೆ, ಓಕೆ. ಸೊ ನಿಫ್ಟಿಯಲ್ಲಿ ಏನ್ ಪ್ಯಾಟರ್ನ್ ಇದೆ ಅದೇ ಪ್ಯಾಟರ್ನ್ ಕೂಡ ಇಲ್ಲಿ ಸೆನ್ಸೆಕ್ಸ್ ಅಲ್ಲಿ ಆಗಿರೋದನ್ನ ನಾವು ಇಲ್ಲಿ ನೋಡಬಹುದು. ನಿಫ್ಟಿ ಯಾವ ರೀತಿ ಟ್ರೇಡ್ ಮಾಡುತ್ತೆ ಅದೇ ರೀತಿ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ಸೆನ್ಸೆಕ್ಸ್ ಕೂಡ ಇಲ್ಲಿ ಟ್ರೇಡ್ ಮಾಡುತ್ತೆ. ನಿಫ್ಟಿ ಒಳಗೆ ನೋಡ್ರಿ ಯಾವ ರೀತಿ ಚಾರ್ಟ್ ಆಗಿರುತ್ತೆ ಅದೇ ರೀತಿ ಕೂಡ ಚಾರ್ಟ್ ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ಸೆನ್ಸೆಕ್ಸ್ ವರ್ಕ್ ಮಾಡುತ್ತೆ. ಯಾಕಪ್ಪ ಅಂದ್ರೆ ನಿಫ್ಟಿ ಅಂತಕ್ಕಂಥದ್ದು NSE ಒಂದು ಇಂಡಸ್ಟ್ರೀಸ್ ಆದ್ರೆ ಸೆನ್ಸೆಕ್ಸ್ ಅಂತಕ್ಕಂಥದ್ದು BSE ಇಂಡಸ್ಟ್ರೀಸ್ ಇದೆ. ಸೆನ್ಸೆಕ್ಸ್ ಮತ್ತು ನಿಫ್ಟಿ ಏನಪ್ಪಾ ಅಂದ್ರೆ ಟ್ವಿನ್ಸ್ ಇದ್ದಂಗ, ಓಕೆ, ಒಂದೇ ನನ್ನ ಎರಡು ಮಕ್ಕಳು ಇದ್ದಂಗೆ ಎರಡೂ ಸೇಮ್ ಆಗಿ ಟ್ರೇಡ್ ಮಾಡತಕ್ಕಂಥ ಚಾನ್ಸಸ್ ಇರ್ತಾವ. ಹೀಗಾಗಿ ಏನ್ ಮಾಡಪ್ಪ ಇಲ್ಲೇನು ಕೂಡ ಏನಾಗಿದೆಪ್ಪ ಪ್ಯಾಟರ್ನ್ ಇಲ್ಲಿ ಸೇಮ್ ಆಗಿದೆ ನೋಡ್ರಿ. ಇಲ್ಲಿ ನೋಡ್ರಿ ಇಲ್ಲೇನು ಕೂಡ ಒಂದು ಹೈಯರ್ ಹೈ ಆಗಿದೆ, ಹೈ ಆಗಿದೆ, ಸಾರಿ ಹೈಯರ್ ಲೋ ಆಗಿದೆ, ಆಮೇಲೆ ಇಲ್ಲೂ ಕೂಡ ಹೈಯರ್ ಲೋ ಆಗಿದೆ, ಇಲ್ಲೂ ಕೂಡ ಒಂದು ಹೈಯರ್ ಲೋ ಆಗಿದೆ, ಓಕೆ. ಸೊ ಇಲ್ಲಿ ನಾವು ಒಂದು ಚಿಕ್ಕದಾಗಿ ಟ್ರೆಂಡ್ ಲೈನ್ ತಗೊಂಡ್ರೆ ಕಂಟಿನ್ಯೂಸ್ ಆಗಿ ಏನಾಗ್ತಿದೆಪ್ಪ ಅಂದ್ರೆ ಟ್ರೆಂಡ್ ಲೈನ್ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ರೆಜಿಸ್ಟರ್ ಮಾರ್ಕೆಟ್ ಏನಪ್ಪ ಫಾಲ್ ಆಗ್ತದೆ, ಹೌದಾ. ಸೊ ಒಂದ್ ವೇಳೆ ಮಾರ್ಕೆಟ್ ಈ ಒಂದು ಕ್ರಾಸ್ ಮಾಡಿದ್ರಪ್ಪ ಅಂತಂದ್ರೆ 75,900, ಓಕೆ, 75,900 ಮಾರ್ಕೆಟ್ ಕ್ರಾಸ್ ಮಾಡಪ್ಪ ಅಂದ್ರೆ ಮಾರ್ಕೆಟ್ ಡೈರೆಕ್ಟ್ ಎಲ್ಲಿ ತರ ಹೋಗೋದಪ್ಪ ಅಂದ್ರೆ 74,000 ಕೂಡ ಮಾರ್ಕೆಟ್ ಡೈರೆಕ್ಟ್ ಆಗಿ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಫಾಲ್ ಆಗ್ತಿರೋ ಚಾನ್ಸಸ್ ಇಲ್ಲಿ ನಮಗೆ ಸೆನ್ಸೆಕ್ಸ್ ಒಳಗೆ 2,000 ಪಾಯಿಂಟ್ ಫಾಲ್ ಆಗ್ತಿರೋ ಚಾನ್ಸಸ್ ನಾವಿಲ್ಲಿ ನೋಡ್ಬೋದು. ಒಂದ್ ವೇಳೆ ಏನಾದ್ರು 73,000 ಮಾರ್ಕೆಟ್ ಕ್ರಾಸ್ ಮಾಡ್ತಪ್ಪ ಅಂದ್ರೆ ಡೈರೆಕ್ಟ್ ಆಗಿ ಎಲ್ಲಿ ಹೋಗ್ತಪ್ಪ ಮಾರ್ಕೆಟ್ ಈ ಒಂದು ಎಲ್ಲಿಗೆ ಹೋಗ್ಬೋದು 72,000, ಓಕೆ. ಸೊ ಈ ರೀತಿ ಏನಪ್ಪಾ ಅಂದ್ರೆ ಮಾರ್ಕೆಟ್ ದಲ್ಲಿ ನೆಕ್ಸ್ಟ್ ವೀಕ್ ದಲ್ಲಿ ಸೆನ್ಸೆಕ್ಸ್ ಒಳಗೆ 4,000 ಪಾಯಿಂಟ್ ಫಾಲ್ ಆಗ್ತಕ್ಕಂಥ ಚಾನ್ಸಸ್ ಇದೆ. ಈ ಸದ್ಯಕ್ಕೆ ಎಷ್ಟಿದಪ್ಪ ಅಂದ್ರೆ 75,900 ಇದೆ. ಮಾರ್ಕೆಟ್ ಏನಾದ್ರು ಫ್ಲಾಟ್ ಓಪನ್ ಆಯ್ತಪ್ಪ ಓಕೆ, ಮಾರ್ಕೆಟ್ ಇಲ್ಲಾದ್ರು ಇಲ್ಲಿ ಏನಾದ್ರು ಮಾರ್ಕೆಟ್ ಫ್ಲಾಟ್ ಓಪನ್ ಆಯ್ತಪ್ಪ ಅಂದ್ರೆ ಫ್ಲಾಟ್ ಓಪನ್ ಆಯ್ತು ಸ್ವಲ್ಪ ಮೇಲ್ಗಡೆ ಹೋದ್ರು ಕೂಡ ಈ ಒಂದು ಏನಿದೆ 76,400 ಅಥವಾ 76,500, ಓಕೆ. ಈ ಮಾರ್ಕೆಟ್ ಏನಾದ್ರು ಮೇಲ್ಗಡೆ ಹೋಗಿ ಮತ್ತೆ ಕೆಳಗಡೆ ಬಂದು ಈ ಒಂದು ಏರಿಯಾ ಬ್ರೇಕ್ ಮಾಡ್ಕೊಂಡಿತ್ತಪ್ಪ ಅಂದ್ರೆ 75,900 ಬ್ರೇಕ್ ಮಾಡ್ಕೊಂಡಿತ್ತಪ್ಪ ಅಂದ್ರೆ 72,000 ಕೂಡ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಇಲ್ಲಿ ನಮಗೆ ಏನಾಗ್ಬೋದಪ್ಪ ಅಂದ್ರೆ ಫಾಲ್ ಆಗ್ತಕ್ಕಂಥ ಚಾನ್ಸಸ್ ತುಂಬಾನೇ ಇರೋದ್ರಿಂದ ನೀವೇನ್ ಮಾಡಿರಪ್ಪ ಅಂದ್ರೆ ಮಾರ್ಕೆಟ್ ದಲ್ಲಿ ನೆಕ್ಸ್ಟ್ ವೀಕ್ ದಲ್ಲಿ ಸರಿಯಾಗಿ ನೋಡ್ಕೊಂಡು ತುಂಬಾನೇ ಒಳ್ಳೆಯದು, ಓಕೆ. ಆಮೇಲೆ ಒಂದ್ ವೇಳೆ ಮಾರ್ಕೆಟ್ ಇಲ್ಲಿ ಗ್ಯಾಪ್ ಅಪ್ ಆದ್ರೂ ಕೂಡ, ಓಕೆ, ಗ್ಯಾಪ್ ಅಪ್ ಆದ್ರೂ ಕೂಡ ಈ ಒಂದು ಏರಿಯಾ ಏನ್ ಮಾಡೋದಪ್ಪ ಅಂದ್ರೆ ಈ ಒಂದು ಎರಡು ಓಕೆ 78,000 ಮತ್ತು 78,500, 78,000 ಮತ್ತು 78,500 ಈ ಎರಡು ಏರಿಯಾನ ಮಾರ್ಕೆಟ್ ಸಸ್ಟೈನ್ ಮಾಡ್ಕೊಂಡು ಯಾವಾಗಿದೆ 79,500 ಯಾವಾಗ ಬ್ರೇಕ್ ಮಾಡಿದ್ರಲ್ಲ ಅವಾಗ ಏನಾಗಿತ್ತಪ್ಪ ಅಂದ್ರೆ ಮಾರ್ಕೆಟ್ ಮೇಲ್ಗಡೆ ಹೋಗಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇಲ್ಲಪ್ಪ ಅಲ್ಲಿವರೆಗೆ ಏನಾಗ್ತಪ್ಪ ಮಾರ್ಕೆಟ್ ಮತ್ತೆ ಮೇಲ್ಗಡೆ ಹೋಗಿ ಮತ್ತೆ ರೆಸಿಸ್ಟೆನ್ಸ್ ಹೋಗಿ ಮಾರ್ಕೆಟ್ ಇಲ್ಲಿ ಕೆಳಗಡೆ ಬೀಳ್ತಕ್ಕಂಥ ಚಾನ್ಸಸ್ ಇಲ್ಲಿ ತುಂಬಾ ಇದೆ. ಯಾಕಪ್ಪ ಇಲ್ಲಿ ಟ್ರೆಂಡ್ ಲೈನ್ ಇದೆ, ಟ್ರೆಂಡ್ ಲೈನ್ ಬ್ರೇಕ್ ಮಾಡ್ಬೇಕು, ಈ ಟ್ರೆಂಡ್ ಲೈನ್ ಬ್ರೇಕ್ ಮಾಡ್ಬೇಕಾಗಿತ್ತಪ್ಪ ಅಂದ್ರೆ ಮಾರ್ಕೆಟ್ ಕೆಳಗಡೆಯಿಂದ ಸ್ಪೀಡ್ ಆಗಿ ಮೇಲ್ಗಡೆ ಹೋಗ್ಬೇಕು. ಇದಪ್ಪ ಅಂದ್ರೆ ಒಂದೆರಡು ದಿವಸ ಸಸ್ಟೈನ್ ಅವಾಗ ಮಾರ್ಕೆಟ್ ಮೇಲ್ಗಡೆ ಬ್ರೇಕ್ ಆಗ್ಬೇಕು, ಅವಾಗ ಮತ್ತೆ ಏನಾಗ್ತಪ್ಪ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ. ಇಲ್ಲಪ್ಪ ಅಂದ್ರೆ ಮಾರ್ಕೆಟ್ ಮೇಲ್ಗಡೆ ಹೋಗ್ತಕ್ಕಂಥ ಚಾನ್ಸಸ್ ಇಲ್ಲಿ ತುಂಬಾನೇ ಕಡಿಮೆ ಇರುತ್ತೆ. ಸೊ ಹೀಗಾಗಿ ಏನ್ ಮಾಡ್ರಪ್ಪ ಅಂದ್ರೆ ನೀವು ನೆಕ್ಸ್ಟ್ ವೀಕ್ ದಲ್ಲಿ ನಿಫ್ಟಿ, ಓಕೆ, ನಿಫ್ಟಿ ಮತ್ತು ಸೆನ್ಸೆಕ್ಸ್ ಮತ್ತು
ಬ್ಯಾಂಕ್ ನಿಫ್ಟಿ ಈ ಮೂರು ಯಾವ ರೀತಿ ಇದಾವಪ್ಪ ಅಂದ್ರೆ ಈ ಸದ್ಯಕ್ಕೆ ಕ್ರಾಶ್ ಆಗ್ತಕ್ಕಂಥ ಚಾನ್ಸಸ್ ತುಂಬಾನೇ ಇರೋದ್ರಿಂದ ಮಾರ್ಕೆಟಲ್ಲಿ ನಿಮ್ದೇ ಆಗಿರ್ತಕ್ಕಂಥ ಒಂದು ಸ್ವಂತ ಅನಲೈಸೇಷನ್ ಅನ್ನ ಮಾಡ್ಕೊಂಡು ನೀವು ಬ್ಯಾಕ್ ಟೆಸ್ಟ್ ಅನ್ನ ಚಾರ್ಟ್ ಗಳನ್ನ ಬ್ಯಾಕ್ ಟೆಸ್ಟ್ ಮಾಡ್ಕೊಂಡು ನೀವು ಟ್ರೈ ಮಾಡಿ. ಓಕೆ, ಸೋಮವಾರ ದಿವಸ ಇಲ್ಲಪ್ಪ ಅಂದ್ರೆ ನನ್ನ ಒಂದು ಅನಲೈಸಿಸ್ ನೀವು ಡಿಪೆಂಡ್ ಆಗಿ ಕೂತಿರಪ್ಪ ಅಂದ್ರೆ ಕೆಲವೊಂದು ಟೈಮ್ದಾಗ ಚೇಂಜಸ್ ಮಾಡ್ಕೋಬೇಕಾಗುತ್ತೆ, ಇಂಟರ್ನಲ್ಲಿ ಚೇಂಜಸ್ ಮಾಡ್ಕೋಬೇಕಾಗುತ್ತೆ. ಅದು ಚೇಂಜಸ್ ಮಾಡ್ಕೋಬೇಕು ಕೆಪಾಸಿಟಿ ನಿಮಗೆ ಬರಬೇಕಾಗಿತ್ತಪ್ಪ ಅಂದ್ರೆ ನಿಮ್ದೇ ಆಗಿರ್ತಕ್ಕಂಥ ಒಂದು ಸ್ವಂತ ಅನಲೈಸೇಷನ್ ನೀವು ಕಲ್ತಿರಪ್ಪ ಅಂದ್ರೆ ಅದು ಇಂಟರ್ನಲ್ಲಿ ಚೇಂಜ್ ಮಾಡೋ ಕೆಪಾಸಿಟಿ ನಿಮಗೆ ಬರುತ್ತೆ. ಓಕೆ, ಥ್ಯಾಂಕ್ ಯು.